ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಇನ್ ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ, ನೋಡ್ಕೊಬೋಣ. ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಹೌದಲ್ವಾ, ಜಂಟಿಗಳು ಮಾಡಿ ಮಾಡಿ ಯಾರು ಗೈಸ್ ಇದೆ ವಾರದ ಕತೆ ಕಿಚ್ಚನ ಜೊತೆ. ಸೊ ಗೈಸ್, ಈ ವಾರ ಬಿಗ್ ಬಾಸ್ ಮೇಲೆ ಏನೆಲ್ಲ ಆಗಿದೆ ಆ್ಯಂಡ್ ನಿಮ್ಮ ಪ್ರಕಾರ ಯಾರಿಗೆ ಸುದೀಪ್ ಅಣ್ಣ ಇವತ್ತು ಕ್ಲಾಸ್ ತೊಗೋಬೇಕು, ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕ್ಲಾಸ್ ತೊಗೋಬೇಕು ಕಮೆಂಟ್ ಸೆಕ್ಷನ್ ತಿಳಿಸಿ. ಮೇನು ಹಸಿರಾಧಿಪತಿಗೆ ತುಂಬ ದೊಡ್ಡ ಮಟ್ಟ ಕ್ಲಾಸ್ ಇರುತ್ತೆ ಅಂತ ಅನಿಸುತ್ತೆ. ಒಂಟಿಗಳಿಗೆ ಜಂಟಿಗಳಿಗೂ ಕೂಡ ಕ್ಲಾಸ್ ಇರುತ್ತೆ, ನೋಡೋಣ. ಆ್ಯಂಡ್ ಜೊತೆಗೆ ನೀವು ಅದನ್ನು ಕಮೆಂಟ್ ಸೆಕ್ಷನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಯಾವ್ದ್ರ ಬಗ್ಗೆ ಮಾತಾಡಬೇಕು ಏನು ಕತೆ ಅಂತ. ಸೊ ಅದನ್ನು ತೊಗೊಂಡು ಇನ್ನೊಂದು ವೀಡಿಯೋ ಮಾತಾಡೋಣ ಓಕೆನಾ ಡೀಟೇಲಾಗಿ. ಆ್ಯಂಡ್ ಈ ಪ್ರೋಮೋದಲ್ಲಿರುವಂಥದ್ದು ಮೇಯ್ನಾಗಿ ಈ ವಾರ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ಬಗ್ಗೆ. ಸೊ ಜಂಟಿಗಳಲ್ಲಿ 3 ಜನ ನಾಮಿನೇಟ್ ಆಗಿದ್ದಾರೆ, ಅಂದರೆ ಒಟ್ಟು 6 ಜನ. ಆ್ಯಂಡ್ ಜೊತೆಗೆ ಒಂಟಿಗಳಲ್ಲಿ 4 ಜನ ನಾಮಿನೇಟ್ ಆಗಿದ್ದಾರೆ. ಸೊ ಜಾನ್ವಿ, ರಕ್ಷಿತಾ, ಧನುಷ್, ಅಶ್ವಿನಿ ಗೌಡ ಒಂಟಿಗಳಾದರೆ, ಜಂಟಿಗಳಲ್ಲಿ ಸ್ಪಂದನ, ಮಾಳು, ಅಭಿಷೇಕ್, ಅಶ್ವಿನಿ ಆ್ಯಂಡ್ ರಾಶಿಕಾ ಶೆಟ್ಟಿ ಮತ್ತು ಮಂಜು ಭಾಷಿಣಿ ಅವರು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಜನ ಸ್ಟ್ರಾಂಗ್ ಇರೋರು, ಒಳ್ಳೆ ಫ್ಯಾನ್ ಬೇಸ್ ಇರೋರು ಆ್ಯಂಡ್ ಚೆನ್ನಾಗಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಬಂದಿರೋರು, ಖರಾಬಾಗಿ ಆಡ್ತಿರೋರು ಎಲ್ಲರೂ ಕೂಡ ಇದ್ದಾರೆ. ಇಲ್ಲಿ ಯಾರು ಹೋಗುವ ಅಂತ ನಿಮ್ಮ ಅನಿಸಿಕೆ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡು ಓಕೆನಾ. ಆ್ಯಂಡ್ ಇಲ್ಲಿ ಅಶ್ವಿನಿ ಗೌಡ ಕೂಡ ಇದ್ದಾರೆ. ಆ್ಯಂಡ್ ಅಶ್ವಿನಿ ಗೌಡ ಅಂತ ಬಂದಾಗ ಈ ಸೀಸನ್ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ, ಎಲ್ಲರೂ ಹೇಳೋ ಹಾಗೆ ಸಿಕ್ಕಾಪಟ್ಟೆ ಬೋರಿಂಗ್ ಬ್ರೋ, ಎಪಿಸೋಡ್ ನೋಡೋಕ್ಕೆ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇದ್ರು ಕೂಡ ಸ್ಟಿಲ್ ಅಶ್ವಿನಿ ಗೌಡ ಅವರು ಇಲ್ಲೂ ಈ ಸೀಸನಲ್ಲೂ ಕೂಡ ಸ್ವಲ್ಪ ಧಮಾಕ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು. ನೀವು ಅಬ್ಸರ್ವ್ ಮಾಡ್ಕೊಬಂದರೆ ಅವರ ಆಟ ತುಂಬ ಚೆನ್ನಾಗಿದೆ. ಫಿಸಿಕಲ್ ಕೂಡ ನೆನ್ನೆ ಆಟ ಆಡಿ ಗೆಲ್ತಾ ಇದ್ದಾರೆ. ಆ್ಯಂಡ್ ಜೊತೆಗೆ ಮೇಯ್ನಾಗಿ ಮೆಂಟಲಿ ತುಂಬ ಸ್ಟ್ರಾಂಗ್ ಇರುವಂಥ ಸ್ಪರ್ಧಿ. ಆ್ಯಂಡ್ ಬಿಗ್ ಬಾಸ್ ಮೈಲಿ ಮೆಂಟಲಿ ಸ್ಟ್ರಾಂಗ್ ಇರುವಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇವರು ಎಲ್ಲರನ್ನೂ ಕೂಡ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಅದು ನನಗೆ ರಿಯಲಿ ಶಾಕಿಂಗ್ ಆಗಿತ್ತು. ಯಾಕಂದರೆ ಅಲ್ಲಿ ಇಂಡಿವಿಜುವಲ್ ಸ್ಪರ್ಧೆಗಳನ್ನ ತಗೊಂಡ್ರೆ ತುಂಬ ಜನ ಸ್ಟ್ರಾಂಗ್ ಇದ್ದಾರೆ, ಆದರೂ ಕೂಡ ಇವ್ರ ವಿರುದ್ಧ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗ್ತಾರೆ ಅನ್ನೋ ಫೀಲ್ ಆಗ್ತಾಯಿದೆ. ಯಾಕೆ ಹಂಗೆ ಮಾಡ್ತಿದ್ದಾರೆ ಏನು ಕತೆ ಗೊತ್ತಿಲ್ಲ. ಬಟ್ ಇವರು ತುಂಬ ಚೆನ್ನಾಗಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಎಲ್ಲರನ್ನೂ ಆಟ ಆಡಿಸಿರೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಅಕಸ್ಮಾತ್ ಈ ಸೀಸನ್ ಇವ್ರು ಏನಾದ್ರು ಅಶ್ವಿನಿ ಗೌಡ ಅವರು ಇರಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬೋರ್ ಹಿಡಿದೋಗ್ತಿತ್ತು. ಇವರು ಇಡೀ ಎಪಿಸೋಡ್ಗಳನ್ನ ಎಲ್ಲೋ ಒಂದು ಕಡೆ ಇಂಟ್ರೆಸ್ಟಿಂಗ್ ಬರೋ ಹಾಗೆ ಮಾಡಿದಂತ ಕೂಡ ಹೇಳ್ಬೋದು. ಇವರ ಪಾತ್ರ ಈ ಸೀಸನ್ ತುಂಬ ಜಾಸ್ತಿನೇ ಇದೆ. ಸೊ ಒಳ್ಳೆ ಸ್ಪರ್ಧಿ. ಸೊ ಇವರಂತೂ ಹೋಗಲ್ಲ. ಇವ್ರನ್ನ ಬಿಟ್ಟರೆ ಇನ್ನು ಧನುಷ್ ಗೌಡ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಧನುಷ್ ಗೌಡ ಅವ್ರ ಬಗ್ಗೆ ಐ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅವ್ರು ಬರಬೇಕಾದ್ರೆ ಸ್ವಲ್ಪ ನೆಗೆಟಿವ್ ಕೂಡ ಇತ್ತು, ಅಂದರೆ ಸೀರಿಯಲ್ ಕಥೆಗಳಿಂದನೇ ಓಕೆನಾ. ಆದರೆ ಇವ್ರು ಬಂದ ಮೇಲೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಫಿಸಿಕಲ್ ಟಾಸ್ಕ್ನ ಆಡ್ತಾ ಇದ್ದಾರೆ. ಸ್ಪರ್ಧಿಗಳ ಜೊತೆ ತುಂಬ ಚೆನ್ನಾಗಿ ಬೆರೀತಾ ಇದ್ದಾರೆ. ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಕಿಂಗ್ ಅಂತಲೇ ಹೇಳ್ಬೋದು. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಇನ್ನೂ ಅವರು ಇಂಪ್ರೂವ್ ಮಾಡ್ಕೊಳ್ಳೋದಿದೆ. ಆದರೆ ತುಂಬ ಚೆನ್ನಾಗಿ ಅವರ ಮೈಂಡ್ ಗೇಮ್ನ ಆಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಕ್ಲಿಯರ್ ಇರುವಂಥ ವ್ಯಕ್ತಿ. ಎಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿದ್ರು ಕೂಡ ಆ ವ್ಯಕ್ತಿ ಮಾತಾಡಬೇಕಾದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಓಕೆ ಕ್ಲಾರಿಟಿ ಇಟ್ಕೊಂಡು ಮಾತಾಡ್ತಿದ್ದಾರೆ ಗುರು. ಎಲ್ಲೂ ಕೂಡ ಸುಮ್ಮನೆ ಏನೋ ಮಾತಾಡಬೇಕು ಅಂತ ಮಾತಾಡೋಲ್ಲ, ಸ್ಟ್ಯಾಂಡ್ ತೊಗೊಳ್ಳೋದಾಗ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಈ ಸೀಸನ್ ನಾನು ಇವ್ರ ಮೇಲೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ, ಬಟ್ ತುಂಬ ಇಂಪ್ರೆಸಿವ್ ಅಂತ ಅನಿಸ್ತು. ತುಂಬ ಚೆನ್ನಾಗಿ ಆಟ ಆಡ್ತಿರುವಂಥ ವ್ಯಕ್ತಿ. ಆ್ಯಂಡ್ ಒಳ್ಳೆ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಆ್ಯಂಡ್ ಮೆಂಟಲಿ ಮತ್ತು ಫಿಸಿಕಲಿ ಎರಡರಲ್ಲೂ ಕೂಡ ತುಂಬ ಸ್ಟ್ರಾಂಗ್ ಇರುವಂಥ ಸ್ಪರ್ಧಿ. ಇವರು ಕೂಡ ಹೋಗೋ ಚಾನ್ಸ್ಗಳು ಇಲ್ಲ. ಇನ್ನು ರಕ್ಷಿತಾ ಅಂತ ಬರೋಣ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ರಕ್ಷಿತಾ ಅವರು ಫಸ್ಟ್ ದಿನ ಬಂದಾಗ ಮೇ ಬಿ ಆ ವಾರನೇ ಹೋಗ್ತಾನೆ, ಏನೋ ಒಂದು ಕತೆ ಆಗ್ಬೋಯ್ತಾನೆ ಗೊತ್ತಿಲ್ಲ ನನಗೆ ಓಕೆನಾ. ಆದರೆ ಆ ವಾರ ಏನೆಲ್ಲ ಒಂದು ಡ್ರಾಮಾ ಆಯಿತು, ಅದಾದಮೇಲೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಸಪೋರ್ಟ್ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಕರಾವಳಿ ಸೈಡಿಂದ ಹೆವಿ ಸಪೋರ್ಟ್ ಇರುವಂಥದ್ದು ಯಾರಿಗಪ್ಪ ಅಂದರೆ ಅದು ರಕ್ಷಿತಾ ಶೆಟ್ಟಿ ಅವ್ರಿಗೆ. ಆ್ಯಂಡ್ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಕೂಡ ಬೆಳ್ಕೋತಾ ಇದೆ, ಜನ ವೋಟ್ ಮಾಡಿರ್ತಾರೆ. ಆ್ಯಂಡ್ ಒಂದು ನನ್ನ ಪ್ರಕಾರ ಅನಿಸುವಂಥದ್ದು ರಕ್ಷಿತಾ ಬಿಗ್ ಬಾಸ್ ಮೇಲೆ ಅವರ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಬಿಕಾಸ್ ಒಂದು ಬಿಗ್ ಬಾಸ್ ಮೆಟೀರಿಯಲ್ ಥರನೂ ಕೂಡ ಅನ್ನಿಸ್ತಾರೆ. ಸ್ವಲ್ಪ ಗಲಾಟೆ ಆಗ್ಬೋದು, ಆ ಮಸಾಲೆ, ಆ ಸೌಂಡು ಮತ್ತು ತಮಾಷೆ, ನಗು ಬರ್ಸೋಂಥ ರೀತಿಗಳಾಗ್ಬೋದು, ಎಲ್ಲ ಚೆನ್ನಾಗಿದೆ. ಬಟ್ ಮೊನ್ನೆ ಎಪಿಸೋಡ್ ಅಷ್ಟು ಚೆನ್ನಾಗಿದ್ದವರು ನೆನ್ನೆ ಎಪಿಸೋಡ್ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಅವ್ರು ಎಲ್ಲ ಆ್ಯಡ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಸ್ಪರ್ಧಿಗಳ ಬಗ್ಗೆಯೂ ಹೇಳಬೇಕಾದ್ರೆ ಇದು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ನೋಡಿಲ್ಲ ಅನ್ನೋದು ಅಲ್ಲ, ಅವ್ರು ತೋರಿಸಿರೋದು ಕೂಡ ಸತ್ಯನೇ. ಯಾಕಂದರೆ ಲೈವಲ್ಲಿ ಎಲ್ಲರೂ ಆ್ಯಕ್ಟಿವ್ ಇರ್ತಾರೆ, ನಾವು ಅದನ್ನು ಅಬ್ಸರ್ವ್ ಮಾಡಿದ್ವಿ. ಬಟ್ ಎಪಿಸೋಡಲ್ಲಿ ಎಷ್ಟೋ ಜನದ್ದು ಮುಖನೇ ತೋರಿಸಲ್ಲ, ಅದು ಯಾಕಂಗೆ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ನನ್ನ ಪ್ರಕಾರ ರಕ್ಷಿತಾ ಅವರು ಈ ವಾರ ಹೋಗುವಂಥ ಚಾನ್ಸ್ಗಳು ತುಂಬ ಕಡಿಮೆ ಇದೆ. ಬಿಕಾಸ್ ಸಪೋರ್ಟ್ ಅಷ್ಟು ಚೆನ್ನಾಗಿದೆ ಮತ್ತು ಹುಡುಗಿ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅನ್ನೋ ಫೀಲ್ ಕೊಡ್ತಾ ಇದೆ. ಸೊ ಹಾಗಾಗಿ ಓಕೆನಾ. ಇದಾದಮೇಲೆ ನೆಕ್ಸ್ಟು ಸ್ಪಂದನ ಮತ್ತು ಮಾಳು. ಆ್ಯಕ್ಚುಲಿ ಮಾಳು ಅಣ್ಣಂಗೆ ಹೆವಿ ಸಪೋರ್ಟ್ ಇದೆ. ಉತ್ತರ ಕರ್ನಾಟಕ ಸೈಡಿಂದ ಹೆವಿ ವೋಟಿಂಗ್ ಬೀಳ್ತಾ ಇದೆ ಮತ್ತು ಹೆವಿ ಸಪೋರ್ಟ್ ಕೂಡ ಇದೆ. ನನ್ನ ಪ್ರಕಾರ ಇಲ್ಲಿರುವಂಥ ಎಲ್ಲ ಸ್ಪರ್ಧಿಗಳಿಗಿಂತ ಬಿಗ್ ಬಾಸ್ ಸೀಸನ್ 12 ಇರುವಂಥ ಎಲ್ಲ ಸ್ಪರ್ಧಿಗಳಿಗಿಂತ ಇವ್ರಿಗೆ ಫ್ಯಾನ್ ಫಾಲೋಯಿಂಗ್ ಕೂಡ ಜಾಸ್ತಿ ಇರುವಂಥದ್ದು, ಅಂದರೆ ಫಾಲೋವರ್ಸ್ ಲೆಕ್ಕ ಬಂದಾಗ ಓಕೆನಾ.
ಸೊ ಹಿಂಗಿರ್ಬೇಕಾದ್ರೆ ಇವ್ರನ್ನ ಕಳಿಸೋ ಸಾಧ್ಯತೆ ತುಂಬ ಕಡಿಮೆ ಇದ್ದರೂ ಕೂಡ ಸ್ಟಿಲ್ ನನಗೆ ಏನಕ್ಕೆ ಇವ್ರು ಹೋಗ್ಬೋದು ಅಂತ ಅನಿಸಿತು ಅಂದರೆ ಸ್ವಲ್ಪ ನಾನು ಪರ್ಸ್ನಲಿ ಕೇಳಿದ್ರೆ ಎಲ್ಲ ಒಂದು ಕಡೆ ಇವರು ಯೂಸ್ ಮಾಡಿದಂಥ ವರ್ಡ್ ನನ್ನ ಕೈಲಿ ಆಗ್ತಾಯಿಲ್ಲ, ನನಗೆ ಆಗಲ್ಲ, ಇಲ್ಲಿ ನನಗೆ ಅಡ್ಜಸ್ಟ್ ಆಗ್ತಾಯಿಲ್ಲ, ಇರೋಕ್ಕಾಗಲ್ಲ ಅನ್ನೋ ಒಂದು ವರ್ಡ್ ಬಂತಲ್ಲ. ಸೊ ಅದ್ರದ್ದು ಎಫೆಕ್ಟ್ ಆಗ್ಬೋದು ಅನ್ಸುತ್ತೆ. ಯಾಕಂದ್ರೆ ಪ್ರತಿ ಸಲ ಈ ಥರ ವರ್ಡ್ಗಳನ್ನ ಯೂಸ್ ಮಾಡಿದವ್ರಿಗೆ ಒಂದಿಷ್ಟು ಡೇಂಜರ್ ಝೋನ್ಗೆ ತಗೊಂಡು ಹೋಗುವಂಥದ್ದು ಅಥವಾ ಕಳಿಸೇ ಬಿಡುವಂಥದ್ದು ಎಲ್ಲ ಆಗಿದೆ. ಸೊ ಇದ್ರ ಜೊತೆಗೆ ಸ್ಪಂದನ ಕೂಡ ನೀವು ನೋಡಿದ್ರೆ ಸ್ಪಂದನ ಅವ್ರ ಕಡೆಯಿಂದ ಮೇನ್ ಕಂಟೆಂಟ್ ನಮ್ಗೆ ಸಿಕ್ಕಿಲ್ಲ. ಲೈವೆಲ್ಲ ಚೆನ್ನಾಗಿರ್ತಾರೆ, ಬಟ್ ಅದೇನೋ ಎಪಿಸೋಡ್ ಕಾಣಿಸ್ಕೊಳ್ಳೋದೇ ಇಲ್ಲ. ಆ್ಯಂಡ್ ಅವರಿಂದ ಮೇನ್ ಕಾಂಟೆಂಟ್ ಅಂತ ಏನೂ ಸಿಕ್ಕಿಲ್ಲ. ಸಿಂಗಿರಬೇಕಾದ್ರೆ ಸ್ವಲ್ಪ ಕಷ್ಟ. ಒಳ್ಳೆ ಹುಡುಗಿ, ಎಲ್ಲೂ ಕೂಡ ಸುಮ್ಮನೆ ಎಲೆಡಾಗೋಸ್ಕರ ಕಿರ್ಚಾಡಲ್ಲ, ಎಲ್ಲ ಓಕೆ, ಬಟ್ ಕಾಂಟೆಂಟ್ ಕೊಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಗಿಲಿ ನಟ ಆಗ್ಬೋದು, ತುಂಬ ಜನ ಇದ್ದಾರೆ, ಅವ್ರೇನು ಗಲಾಟೆನೇ ಮಾಡ್ತಿಲ್ಲ, ಬಟ್ ಅವರು ಕೂಡ ಜನಕ್ಕೆ ಹತ್ರ ಆಗ್ತಿದ್ದಾರಲ್ವಾ. ಸೊ ಆ ರೀತಿ ಕೂಡ ಏನಾದ್ರು ಮಾಡ್ಬೋದಾಗಿತ್ತೇನೋ, ಬಟ್ ಅದು ಸ್ಪಂದನ ಕಡೆಯಿಂದ ಸಿಗ್ತಾ ಇಲ್ಲ ಸದ್ಯಕ್ಕೆ. ಆ್ಯಂಡ್ ಮಾಳುವಣ್ಣ ಟಾಸ್ಕ್ಗಳು ಸಕ್ಕತ್ತಾಗಿ ಆಡ್ತಾರೆ, ಅದು ಕ್ಲಿಯರಾಗಿ ಗೊತ್ತಾಗಿದೆ ನಮಗೆ. ಸಾಂಗ್ ಎಲ್ಲ ಆಡ್ತಾರೆ, ಎಂಟರ್ಟೈನ್ಮೆಂಟ್ ಕೊಡೋಂಥ ಕೆಪಾಸಿಟಿ ಕೂಡ ಇದೆ ವ್ಯಕ್ತಿಗೆ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ ಬೇರೆಯಕ್ಕೆ ತುಂಬ ಕಷ್ಟಪಡ್ತಾರೆ. ಕೆಲವ್ರಿಗೆ ಆಗುತ್ತೆ, ಹಳ್ಳಿಯಿಂದ ಬಂದವ್ರಿಗೆ ಅದು ಅರ್ಥ ಆಗುತ್ತೆ, ಬೇಗ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ. ಸೊ ಜನಗಳನ್ನ ನೋಡೋದೇ ಕಡಿಮೆ, ಅವ್ರ ಫ್ರೆಂಡ್ ಸರ್ಕಲ್ ಏನಿದೆ ಅದ್ರ ಜೊತೆಗೆ ಮಾತ್ರ ಇರ್ತಾರೆ. ಅದರಿಂದ ಆಚೆ ಬರಬೇಕು ಸ್ವಲ್ಪ ಕಷ್ಟಪಡೋದಂಥದ್ದು ನಮ್ಗೆ ಗೊತ್ತಿದೆ. ಬಟ್ ಏನಪ್ಪ ಅಂದರೆ ಹಂಗೆ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ ಮಾಳುವಣ್ಣ ತುಂಬ ಕಷ್ಟ ಪಡ್ತಿರೋದು ಗೊತ್ತಾಗ್ತದೆ. ಸೊ ನೋಡೋಣ, ಫ್ಯಾನ್ ಬೇಸ್ ತುಂಬ ಚೆನ್ನಾಗಿದೆ, ಸಪೋರ್ಟ್ ಚೆನ್ನಾಗಿದೆ ಅಂತ ಉಳ್ಕೋತಾರ ಅಥವಾ ಅವ್ರು ಹೇಳಿದ ಮಾತೇನ ಕಳಿಸ್ಬಿಡ್ತಾರೆ ಅಂತ ಕಾದು ನೋಡಬೇಕು. ಸೊ ವೆಯ್ಟ್ ಮಾಡಿ ನೋಡೋಣ. ಇದಾದಮೇಲೆ ರಾಶಿಕಾ ಮತ್ತು ಮಂಜು ಭಾಷಿಣಿ. ಆ್ಯಕ್ಚುಲಿ ಈ ವಾರ ನೋಡಿದ್ರೆ ಮಂಜು ಅಕ್ಕನಿಂದ ಮತ್ತು ರಾಶಿಕಾ ಶೆಟ್ಟಿಯಿಂದ ತುಂಬ ಇಂಪ್ರೂವ್ಮೆಂಟ್ ಇದೆ. ಮಂಜು ಅಕ್ಕ ಕೂಡ ತಮ್ಮ ಆಟನ ಬದಲಾಯಿಸಿದ್ದಾರೆ. ಮಾತಾಡೋ ರೀತಿ ಆಗ್ಬೋದು, ಆ ಕ್ಯಾರೆಕ್ಟರ್ ವೈಸ್ ಆಗ್ಬೋದು, ಮತ್ತು ಸ್ಟ್ಯಾಂಡ್ ತೊಗೊಳೋದಾಗ್ಬೋದು, ವಾದಗಳಾಗ್ಬೋದು, ತುಂಬ ಚೆನ್ನಾಗಿತ್ತು. ಅಲ್ಲಿ ತಪ್ಪು ಸರಿ ಅನ್ನೋದಿದ್ದರೂ ಕೂಡ ಸ್ಟಿಲ್ ಅವ್ರ ಕಡೆಯಿಂದ ಒಂದು ಇನ್ವಾಲ್ವ್ಮೆಂಟ್ ಇತ್ತು, ಏನೋ ಮಾಡಬೇಕು ಅನ್ನೋದೊಂದಿತ್ತು, ಚೇಂಜಸ್ ಇತ್ತು. ಅದೇ ರೀತಿ ರಾಶಿಕಾ ಶೆಟ್ಟಿಯವ್ರದ್ದು ಕೂಡ ತುಂಬ ಕಡೆ ಹೈಲೈಟ್ ಆದರು ಅವರು. ಅಂದರೆ ಅದನ್ನು ನೀವು ಅನ್ಕೋಬೋದು, ಸುಮ್ಮನೆ ಮಾತಾಡ್ತಾರೋ ಆಗ ಈಗ ಅಂತ ಏನು ಬೇಕು ಅನ್ಕೋಬೋದು, ಬಟ್ ಅದು ನಿಮಗೆ ಬಿಟ್ಟಿದ್ದು. ಬಟ್ ಹೈಲೈಟ್ ಆಗ್ತಿದ್ದಾರಾ ಅನ್ನೋದು ನೋಡಿದಾಗ ಹೌದು, ಖಂಡಿತವಲ್ಲೂ ಅವ್ರದ್ದು ಆ ಬಿಗ್ ಬಾಸ್ ಇದರ ಎಪಿಸೋಡಲ್ಲಿ ಆ ಸ್ಕ್ರೀನ್ ಸ್ಪೇಸ್ನ ತೊಗೋತಾ ಇದ್ದಾರೆ. ರಾಶಿಕಾ ಶೆಟ್ಟಿ ಕೂಡ ತುಂಬ ಸ್ಟ್ಯಾಂಡ್ ತೊಗೊಂಡಿದ್ದಾಗ್ಬೋದು, ಅಥವಾ ಡಿಫ್ರೆಂಟಾಗಿ ಟ್ರೈ ಮಾಡೋಣ, ಹೇಳಿದ ಮಾತು ಕೇಳಂತಿರೋಂಥದ್ದು, ಏನೋ ಡಿಫ್ರೆಂಟ್ ಟ್ರೈ ಮಾಡಬೇಕು ಅಂತ ಆ ಒಂದು ಇಂಪ್ರೂವ್ಮೆಂಟ್ ಕಾಣಿಸ್ತು ಈ ವಾರ. ಸೊ ಅದು ಎಷ್ಟು ಮಟ್ಟ ಸೇವ್ ಮಾಡ್ತೀನಿ ಕತ್ತಿಂದ ಕಾದು ನೋಡಬೇಕು. ಇದಾದ ಮೇಲೆ ನನ್ನ ಪ್ರಕಾರ ಲಾಸ್ಟ್ ಡೇಂಜರ್ ಝೋನಲ್ಲಿ ಇಬ್ಬರು ಇರ್ತಾರೆ ಅನಿಸುತ್ತೆ. ಇದ್ರಲ್ಲಿ 3 ಜನ ಸೇರಿಸ್ಕೊಂಡ್ರು ಓಕೆನೇ. ನಾನು ಹೇಳ್ತಿಲ್ವಾ, ನನಗೆ ಸ್ಪಂದನ ಮತ್ತು ಮಾಳು ಅಣ್ಣ ಏನಿದ್ದಾರೆ ಅವ್ರ ವಿಷಯದಲ್ಲೂ ಕೂಡ ಸ್ವಲ್ಪ ಆ ಕಡೆ ಆಗ್ಬೋದೇನೋ, ಅಥವಾ ಇವ್ರನ್ನ ಸ್ವಲ್ಪ ಬಿಸಿ ಮುಟ್ಟಿಸ್ಬೋದೇನೋ ಇವ್ರಿಗೆ ಅಂತ ಅನಿಸಿದೆ. ಕಳಿಸ್ಬಿಡ್ತಾರ ಅಂದರೆ ಡೌಟ್ ಇದೆ, ಯಾಕಂದರೆ ಅಷ್ಟೊಂದು ಸಪೋರ್ಟ್ ಇದೆ. ಆ ಸಪೋರ್ಟ್ನ ಅಷ್ಟು ಬೇಗ ಬಿಟ್ಕೊಡೋಕ್ಕೆ ಯಾರೂ ಇಷ್ಟಪಡಲ್ಲ ಬಿಗ್ ಬಾಸ್ ಅವರು. ಸೊ ಅಷ್ಟು ಮಟ್ಟಿಗೆ ವೋಟಿಂಗ್ ಬರುತ್ತೆ ಅಂತ ಸಪೋರ್ಟ್ ಮಾಡೋದು ತುಂಬ ಚೆನ್ನಾಗಿದ್ದಾರೆ. ಬಟ್ ಏನಂದರೆ ಇಲ್ಲಿ ಮ್ಯಾಟ್ರ್ ಆಗುವಂಥದ್ದು ಅವರೇ ಹೋಗಬೇಕು ಅನ್ನೋದಿದೆಯಲ್ಲ, ಅದು ಯಾವ ಥರ ಮಾಡ್ತಾರೆ ಅಂತ ಕಾದು ನೋಡಬೇಕಾಗತ್ತೆ. ಬಟ್ ಇಲ್ಲಿ ರಾಶಿಕಾ ಮತ್ತು ಮಂಜು ಅವರು ಹೋಗೋಂಥ ಚಾನ್ಸ್ ತುಂಬ ಕಡಿಮೆ ಇದೆ ಅಂತ ಅನಿಸುತ್ತೆ. ಬಟ್ ಅಭಿಷೇಕ್, ಅಶ್ವಿನಿ ಮತ್ತು ಜಾನ್ವಿ ಇವರಿಬ್ಬರಲ್ಲಿ ಅಂದರೆ ಜಂಟಿಗಳು ಇವರು 3 ಜನ ಅಂತ ಅಂದ್ಕೊಳ್ಳಿ. ಈ 3 ಜನದಲ್ಲಿ ಯಾರು ಒಬ್ಬರು ಹೋಗೋಂಥ ಸಾಧ್ಯತೆ ಜಾಸ್ತಿ ಅಂತ ಅನಿಸುತ್ತೆ. ಯಾಕಂದರೆ ಜಾನ್ವಿ ಇಂಪ್ರೂವ್ಮೆಂಟ್ ಅಂತ ಅನ್ಸೋಕ್ಕೆ ಹೆಚ್ಚಾಗಿ ಇವರು ಅಶ್ವಿನಿ ಕೂಡ ಇದ್ದಾರಲ್ಲ, ಅವ್ರ ಜೊತೆ ಇದ್ಕೊಂಡೆ ಹೈಲೈಟ್ ಆಗಿ ನೋಡ್ತಾ ಇದ್ದಾರೆ. ಅವರು ಅದು ಮೈಂಡ್ ಗೇಮ್ ಕೂಡ ಇರ್ಬೋದು, ತಪ್ಪಂತೂ ಹೇಳಲ್ಲ. ಆದರೆ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಕಡಿಮೆ ಇದೆ. ಬಟ್ ಅವ್ರನ್ನ ತುಂಬ ನೆಗ್ಲೆಕ್ಟ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಹೈಲೈಟಾಗಿ ಕಾಣಿಸ್ಕೊಂಡಿದ್ದಾರೆ. ಪ್ರತಿ ಎಪಿಸೋಡು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ, ಚೆನ್ನಾಗಿ ಆಟ ಆಡಿದ್ದಾರೆ. ಬಟ್ ವೋಟಿಂಗ್ ಅಂತ ಬಂದಾಗ ಅಷ್ಟೊಂದು ಸಪೋರ್ಟ್ ಇಲ್ಲ ಅಂತ ಸೋಷಿಯಲ್ ಮೀಡಿಯಾ ನೋಡಿದಾಗ ಹಂಗೆ ಫೀಲ್ ಆಗ್ತಾಯಿತ್ತು, ಕಮೆಂಟ್ಸ್ಗಳು ಅದೆಲ್ಲ ನೋಡ್ತಿರ್ಬೇಕಾರೆ. ಬಟ್ ಅದು ಆ ರೀತಿಯೇ ವರ್ಕ್ ಆಗಲ್ಲ, ಓಕೆನಾ, ಅದು ಬೇರೆ ಕತೆ. ಬಟ್ ಇಲ್ಲಿ ಜಾನ್ವಿ ಅವರು ಲೈಕ್ ಏನಂತಾರೆ, ಕಂಟೆಂಟ್ ಕೊಟ್ಟಿದ್ದಾರೆ, ಹೈಲೈಟಾಗಿ ಕೂಡ ಆಗಿದ್ದಾರೆ, ಜಗಳ ಮಾಡಿದ್ದಾರೆ, ಸ್ಟ್ಯಾಂಡ್ ತೊಗೊಂಡಿದ್ದಾರೆ, ಟಾಸ್ಕ್ ಕೂಡ ಆಡಿದ್ದಾರೆ. ಇವೆಲ್ಲ ನೋಡಿದಾಗ ಮೇ ಬಿ ಇವ್ರು ಹೋಗಲ್ಲ ಅನ್ನೋ ಫೀಲು ನನಗಿದೆ. ಆದರೂ ಕೂಡ ಸೋಷಿಯಲ್ ಮೀಡಿಯಾ ನೋಡಿದಾಗ ವೋಟಿಂಗ್ ಅಂತಲೇ, ಈಗ ವೋಟಿಂಗ್ ಪ್ರಕಾರ ನಡೆಯುತ್ತೆ ಅಂತಾರಲ್ವ, ಸೊ ಆ ಥರ ನೋಡಿದಾಗ ಮೇ ಬಿ ಇವ್ರು ಹೋಗ್ಬೋದೇನೋ ಅನ್ನೋ ಫೀಲ್ ಕೂಡ ಆಗುತ್ತೆ. ಬಟ್ ಐಡಿಯಾ ಇಲ್ಲ, ಕಾದು ನೋಡೋಣ. ಬಟ್ ಇವ್ರದ್ದು ಆಟ ಕೂಡ ತುಂಬ ಚೆನ್ನಾಗಿದೆ. ಬಟ್ ಮೈಂಡ್ ಗೇಮ್ ಜಾಸ್ತಿ ಆಡ್ತಿದ್ದಾರೆ. ಅದು ಏನಾಗ್ತಿದೆ ಅಂದರೆ ಬೇರೆಯವ್ರಿಗೆ ಚಮಚ ಬಕೆಟ್ ಅನ್ನೋ ಫೀಲ್ ಕೊಡ್ತಾ ಇದೆ. ಬಟ್ ಅದ್ರ ತಗೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅವ್ರದ್ದೇ ಅದು ಒಂದು ಮೈಂಡ್ ಗೇಮ್ ಆಡ್ತಾ ಇದ್ದಾರೆ. ಸ್ಟ್ಯಾಂಡ್ ತೊಗೊಳೋದಾಗ್ಬೋದು, ಜಗಳ ಮಾಡೋದಾಗ್ಬೋದು, ಡಿಫ್ರೆಂಟ್ ಟ್ರೈ ಮಾಡೋದಾಗ್ಬೋದು, ಅಥವಾ ಅಶ್ವಿನಿ ಮೇಡಮ್ನ ಯೂಸ್ ಮಾಡ್ಕೊಳೋದಾಗ್ಬೋದು. ಸೊ ಅವರು ಡಿಫ್ರೆಂಟಾಗಿ ಟ್ರೈ ಮಾಡ್ಕೊಳ್ತದೆ, ಓಕೆನಾ. ಇದಾದಮೇಲೆ ಅಭಿಷೇಕ್ ಆ್ಯಂಡ್ ಅಶ್ವಿನಿ. ಆ್ಯಕ್ಚುಲಿ ನಿಜವಾಗ್ಲೂ ಹೆವಿ ಡಿಸಪಾಯಿಂಟ್ ಮಾಡಿದ್ದು ಅಂದರೆ ಇವರೇನೆ ಅಂತ ಅನ್ಸುತ್ತೆ. ಯಾಕಂದರೆ ಅಶ್ವಿನಿ ಅವರಿಂದನೂ ಏನಂತ ದೊಡ್ಡ ಮಟ್ಟಕ್ಕೆ ಕಾಂಟ್ರಿಬ್ಯೂಷನ್ ಬರ್ತಿಲ್ಲ. ವಾಯ್ಸ್ ರೈಸ್ ಮಾಡ್ತಾರೆ, ಮಾತಾಡ್ತಾರೆ ಅನ್ನೋದು ಬಿಟ್ಟರೆ ಕಾಂಟ್ರಿಬ್ಯೂಷನ್ ಅದೇನು ಬರ್ತಾಯಿಲ್ಲ. ಜೊತೆಗೆ ಅಭಿಷೇಕ್ ಅವ್ರ ಕಡೆಯಿಂದ ಕೂಡ ಅಷ್ಟೇ, ಆ ವ್ಯಕ್ತಿ ಫಿಸಿಕಲಿ ತುಂಬ ಸ್ಟ್ರಾಂಗ್ ಇರೋದು ಅಂದ್ಕೊಂಡೆ ಆ ಗೇಮ್ ಆಡೋಕ್ಕಾಗಲಿಲ್ಲ. ಅದನ್ನು ತುಂಬ ಸ್ಟ್ರಾಂಗ್ ಅನಿಸ್ತರು. ಅದಾದಮೇಲೆ ಅವ್ರ ಕಡೆಯಿಂದ ಏನಾದ್ರು ಬೇರೆ ರೀತಿ ಎಂಟರ್ಟೈನ್ಮೆಂಟು ಅದು ಇದು ಸಿಗುತ್ತೆ ಅಂದರೆ ಆಮೇಲೆ ಇನ್ನೊಂದು ಏನಂದರೆ, ನಾನು ಪರ್ಸ್ನಲಿ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಇವ್ರಿಬ್ಬರ ಮೇಲೇ ಅವರು ಬಂದಾಗ. ಸೊ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಹೆವಿ ಇನ್ನೂ ಡಿಸಪಾಯಿಂಟ್ಮೆಂಟ್ ಮಾಡ್ತು ಅಂತಲೇ ಅನಿಸುತ್ತೆ. ಅತಿ ಹೆಚ್ಚು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅದೇ ಆಗುವಂಥದ್ದು. ಬಟ್ ಇವ್ರು ಏನಪ್ಪ ಅಂದರೆ ಸ್ಟ್ರಾಂಗ್ ಇರುವಂಥ ಸ್ಪರ್ಧಿಗಳೇ, ಬಟ್ ಅವರ ಒಂದು ಪೊಟೆನ್ಷಿಯಲ್ ಏನಿದೆ ಅದನ್ನು ಯೂಸ್ ಮಾಡ್ಕೋತಿಲ್ಲ ಅಂತ ಅನಿಸುತ್ತೆ. ಬಟ್ ಈ ವಾರ ನಿಜವಾಗ್ಲೂ ಕಷ್ಟ ಆಗ್ತಿದೆ ಯಾರು ಹೋಗ್ತಾರೆ ಅಂತ ಹೇಳೋದಕ್ಕೆ. ಈಗ ಕೆಲವೊಬ್ರು ನೇಮ್ನ ಹೇಳ್ಬೋದು, ಬಟ್ ಎಲ್ಲವೂ ಕೂಡ ಬರೀ ಫ್ಯಾನ್ ಬೇಸ್ ಮೇಲೆ ನಿಂತ್ಕೊಳ್ಳೋದಿಲ್ಲ, ಮತ್ತು ಬರೀ ಪರ್ಫಾರ್ಮೆನ್ಸ್ ಮೇಲೆ ನಿಂತ್ಕೊಳ್ಳೋದಿಲ್ಲ. ತುಂಬ ಲೆಕ್ಕಾಚಾರಗಳಿರುತ್ತೆ ಇಲ್ಲಿ. ಸೊ ಅದೆಲ್ಲ ಯಾವ ಲೆಕ್ಕಾಚಾರ ಹಾಕ್ಬಿಟ್ಟು ಯಾರನ್ನ ಕಳಿಸ್ತಾರೆ, ಯಾರನ್ನ ಇರಿಸ್ಕೋತಾರೆ ಅಂತ ಕಾದು ನೋಡಬೇಕಾಗುತ್ತೆ.
ಒಟ್ಟಿನಲ್ಲಿ ಜಂಟಿಗಳಲ್ಲೇ ಹೋಗಬಹುದೇನೋ, ಯಾಕಂದರೆ ಇವಾಗ ಮತ್ತೆ ಈ 3 ವಾರ ಆದಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಜಾಸ್ತಿ ಇರೋದ್ರಿಂದ ಜಂಟಿಗಳೇ ಆಗಿರೋದ್ರಿಂದ ಜಂಟಿಗಳನ್ನ ಕಳಿಸಿ ಸ್ವಲ್ಪ ಜಾಸ್ತಿ ಜನ ಬರೋಂಗೆ ಮಾಡ್ಕೋತಾರೇನೋ ಅಂತ ಅನಿಸಿದೆ. ಬಟ್ ಕಾದು ನೋಡೋಣ ಏನು ಮಾಡ್ತಾರೆ ಬಿಗ್ ಬಾಸ್ ಅಂತ. ಗೈಸ್, ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಅಂತ ಅನಿಸುತ್ತೆ? ನನಗೆ ಪರ್ಸನಲಿ ಕೇಳಿದ್ರೆ ಕಷ್ಟ ಆಗ್ತದೆ ಚೂಸ್ ಮಾಡೋವಂಥದ್ದು, ಯಾಕಂದರೆ ಎಲ್ಲರ ಕಡೆಯಿಂದ ಇಂಪ್ರೂವ್ಮೆಂಟ್ ಅನ್ನೋದಿದೆ. ಬಟ್ ಕಷ್ಟ ಇದೆ. ಒಬ್ರು ಇಂಪ್ರೂವ್ಮೆಂಟ್ ಇದ್ದರೆ ಒಬ್ರದ್ದು ಫಾಲೋಯಿಂಗ್ ಇರುತ್ತೆ, ಕೆಲವೊಬ್ರದ್ದು ನೆಗ್ಲೆಕ್ಟ್ಸ್ ಕೂಡ ಕಾಣಿಸಿದೆ, ನೆಗ್ಲೆಕ್ಟ್ ಮಾಡೋವಂಥದ್ದು ಬೇಡ ಅನ್ನೋ ರೀತಿ ಕೂಡ. ಯಾವುದನ್ನು ಕನ್ಸಿಡರ್ ಮಾಡಿ ಬಿಗ್ ಬಾಸ್ ಅವ್ರು ಯಾರನ್ನ ಕಳಿಸಿ ಯಾರನ್ನ ಇಡ್ಸ್ಕೋತಾರೆ ಅಂತ ಕಾದು ನೋಡೋಣ. ತುಂಬ ಜನ ರಾಶಿಕಾ ಮತ್ತು ಮಂಜು ಅಕ್ಕ ಹೋಗೋವಂಥ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಬಟ್ ನನಗೆ ಯಾಕೆ ಅವ್ರು ಹೋಗೋ ಡೌಟು ಅನಿಸಿದೆ, ಬಿಕಾಸ್ ಬೇರೆಯವ್ರಿಗಿಂತ ಇವ್ರು ಬೆಟರಾಗಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ, ಅಟ್ಲೀಸ್ಟ್ ಇನ್ವಾಲ್ವ್ಮೆಂಟು. ಬಟ್ ಲೈಕ್ ನೋಡಿದ ತಕ್ಷಣ ಲೈಕ್ ಪೊಟೆನ್ಷಿಯಲ್ ಇರೋಂಥವ್ರು ಅಥವಾ ಸ್ಟ್ರಾಂಗ್ ಇರೋಂಥ ಅನಿಸ್ಬಿಡೋದು ಅಭಿಷೇಕ್ ಮತ್ತು ಅಶ್ವಿನಿ. ಸೊ ನೋಡುವ ಏನಾಗುತ್ತೆ ಏನು ಕತೆ ಅಂತ. ಜಾನ್ವಿ ಅವ್ರನ್ನ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಜಾನ್ವಿ ಹೋಗಲ್ಲ ಅಂತ ಅನಿಸುತ್ತಪ್ಪ ನನಗೆ ಪರ್ಸ್ನಲಿ ಕೇಳಿದ್ರೆ. ನೋಡುವ, ನಿಮ್ಮ ಅಭಿಪ್ರಾಯ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸೊ ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.